ಪೀಣ್ಯ ಕೈಗಾರಿಕಾ ಪ್ರದೇಶದ ಎಸ್ಬಿಎಂ ವೃತ್ತದ ಬಳಿ ರಸ್ತೆ ಸಂಪೂರ್ಣ ಹಾಳಾಗಿದೆ. ಗುಂಡಿಮಯ ರಸ್ತೆಯಿಂದ ವಾಹನ ಸವಾರರಿಗೆ ಜೀವ ಭಯ ಶುರುವಾಗಿದೆ. ಪೀಣ್ಯ ಕೈಗಾರಿಕಾ ಪ್ರದೇಶದ ಎಸ್ಬಿಎಂ ವೃತ್ತದ ಬಳಿ ಇದೀಗ ಗುಂಡಿಮಯ ಆಗಿರುವಂತದ್ದು. ಯಾವ ಕ್ಷಣದಲ್ಲಾದರೂ ಅಪಾಯ ಸಂಭವಿಸುವ ಆತಂಕ ಶುರುವಾಗಿದೆ. 5 ವರ್ಷಗಳಿಂದ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಮಳೆ ಬಂದ್ರೆ ನೀರಿನಲ್ಲಿ ಮುಚ್ಚುವ ಗುಂಡಿಗಳು, ಹೆಚ್ಚಿದ ಅಪಘಾತ ಭೀತಿ, ಬೈಕ್ ಸವಾರರು ಜೀವ ಕೈಯಲ್ಲಿ ಹಿಡಿದು ತೆರಳುವಂತಹ ಪರಿಸ್ಥಿತಿ ಇದೆ. ಆಂಬ್ಯುಲೆನ್ಸ್ ಸಂಚಾರಕ್ಕೂ ಅಡ್ಡಿಯಾದ ಗುಂಡಿಮಯ ರಸ್ತೆ. ತಕ್ಷಣ ರಸ್ತೆ ದುರಸ್ತಿ ಮಾಡಿ ಅಂತ ಕೂಡ ಇಲ್ಲಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಅನಾಹುತ ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಸ್ಥಳೀಯರು. ಪೀಣ್ಯ ಕೈಗಾರಿಕಾ ಪ್ರದೇಶದ ಎಸ್ಬಿಎಂ ವೃತ್ತದ ಬಳಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಗುಂಡಿಮಯ ರಸ್ತೆಯಿಂದ ವಾಹನ ಸವಾರರಿಗೆ ಇದೀಗ ಜೀವ ಭಯ ಆಗಿರುವಂತದ್ದು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ವಾಕ್ ಥ್ರೂ ನಡೆಸಿದ್ದು ನೋಡ್ಕೊಂಡು ಬರೋಣ ಬನ್ನಿ. ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಬೆಂಗಳೂರಿನ ವಾಸ್ತವ ಚಿತ್ರಣವೇ ಬೇರೆ ಆಗಿರುವಂಥದ್ದು. ಈ ಬೆಂಗಳೂರಿನ ಪೀಣ್ಯ ಬರುವಂತಹ ರಸ್ತೆಯಲ್ಲಿ, ಈ ಇಂಡಸ್ಟ್ರಿಯಲ್ ಏರಿಯಾ ಬಳಿ ಇರುವಂತಹ ಈ ರಸ್ತೆಯಲ್ಲಿ ನೀವು ಗುಂಡಿ ನೋಡಿದರೆ ಇನ್ನೊಮ್ಮೆ ಈ ರಸ್ತೆಗೆ ಬರೋದಿಲ್ಲ. ಸದ್ಯ ನಾನೀಗ ಈ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಇಂದ ಸ್ವಲ್ಪ ಮುಂದೆ ಈ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿರುವಂಥದ್ದು. ನೀವು ರಸ್ತೆಯಲ್ಲಿ ಗಮನಿಸ್ತಾ ಇರ್ಬೋದು, ಏನು ಗುಂಡಿಯೋ ರಸ್ತೆಯೋ ಒಂದು ಕೂಡ ಕಾಣಿಸ್ತಿಲ್ಲ ಅಂತಾನೆ ಹೇಳ್ಬೋದು. ನೋಡ್ಬೋದು ಅಲ್ಲಿ ಏನಿದೆ, ವಾಹನ ಸವಾರ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆ ಗುಂಡಿಯಿಂದ ಬೀಳುವಂತಹ ಪರಿಸ್ಥಿತಿ ನೀವು ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಎಲ್ಲ ಜನರು ಕೂಡ ಕಷ್ಟಪಟ್ಟು ಈ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ವಾಹನ ಸವಾರರು ಯಾವ ಕ್ಷಣದಲ್ಲಾದ್ರೂ ಕೂಡ ಬಿದ್ದು ಕೈ ಕಾಲು ಮುರಿದುಕೊಳ್ಳೋ ಪರಿಸ್ಥಿತಿ ಎದುರಾಗಿದೆ. ಆದರೆ ಸರ್ಕಾರ ಮಾತ್ರ ಅದರ ಕೆಲಸಲ್ಲೇ ಮುಳುಗಿರುವಂಥದ್ದು. ಯಾರು ಕೂಡ ಇತ್ತ ಕಣ್ಣು ಕೂಡ ಹಾಯಿಸ್ತಿಲ್ಲ. ಎಷ್ಟೋ ಅಪಘಾತಗಳು ಆಗಿ ಇಲ್ಲಿ ಪ್ರಾಣವನ್ನು ಕೂಡ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿನ ಸಾರ್ವಜನಿಕರು ಕೂಡ ಅದನ್ನೇ ಹೇಳ್ತಿರುವಂಥದ್ದು. ತಾತ್ಕಾಲಿಕವಾಗಿ ಮಾತ್ರ ನಾವು ಅಧಿಕಾರಿಗಳಿಗೆ ಹೇಳ್ತೀವಿ, ಎಷ್ಟೇ ಬಾರಿ ಹೇಳಿದ್ರು ಕೂಡ ತಾತ್ಕಾಲಿಕವಾಗಿ ಮಾತ್ರ ಇಲ್ಲಿನ ರಸ್ತೆಯನ್ನು ಮುಚ್ತಾರೆ, ಮತ್ತೆ ಅದೇ ಪರಿಸ್ಥಿತಿ ಹಿಂದಿರುಗುತ್ತೆ ಅನ್ನುವಂತಹ ಮಾತನ್ನು ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಈ ಇನ್ನೇನು ಮಳೆಗಾಲ ಆರಂಭ ಆಗುವಂತಹ ದಿನಗಳು ಮುಂದೆ ಬರ್ತಾ ಇದೆ. ಮಳೆಗಳು ಏನಾದರೂ ಬಂದರೆ ಈ ರಸ್ತೆಯಲ್ಲಂತೂ ಕೇಳೋದೇ ಬೇಡ ಅನ್ನುವಂಥ ಮಾತನ್ನೇ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಗುಂಡಿ ಇನ್ನೇನು ನೀರು ಮುಚ್ಚಿದ್ರೆ ಯಾರಿಗೂ ಕೂಡ, ಅಂದರೆ ಈ ಬೈಕ್ ಸವಾರರಾಗಿರ್ಬೋದು, ಯಾರಿಗೂ ಕೂಡ ನೀರು ಮುಚ್ಚಿದ್ರೆ ಆ ಗುಂಡಿ ಕಾಣಿಸೋದೇ ಇಲ್ಲ. ಆವಾಗ ಈ ಏನಿದೆ ಈ ವಾಹನ ಸವಾರರು, ಬೈಕ್ ಸವಾರರಾಗಿರ್ಬೋದು, ಅವರೆಲ್ಲ ಕೂಡ ಇನ್ನೇನು ಬಂದರೆ ಪಕ್ಕ ಅದು ಗುಂಡಿ ಒಳಗಡೆ ಬೀಳುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು. ಬೆಂಗಳೂರಿನ ಇದೊಂದೇ ರಸ್ತೆ ಅಲ್ಲ, ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇದು ಏನಿದೆ ಈ ಸಮಸ್ಯೆ ಕಾಣ್ತಾನೆ ಇರುವಂಥದ್ದು. ಏನಿದೆ ಈ ಮುಂದೆ ಸಿಗ್ನಲಿಂದ ಸ್ವಲ್ಪ ಹಿಂದೆ ಹೆಚ್ಚು ವಾಹನಗಳು ಯಾವಾಗಲೂ ಕೂಡ ದಿನನಿತ್ಯ ಸಾವಿರಾರು ವಾಹನಗಳು ಇಲ್ಲಿ ತಿರುಗಾಡ್ತಾನೆ ಇರುತ್ತೆ. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಪರಿಶೀಲನೆಯನ್ನು ನಡೆಸಿಲ್ಲ, ಅಲ್ಲಿನ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ತಾತ್ಕಾಲಿಕವಾಗಿ ಏನಿದೆ ಆ ಕಲ್ಲನ್ನು ಸುರಿಯುವಂಥ ಕೆಲಸ ಮಾಡ್ತಾರೆ, ತಾತ್ಕಾಲಿಕ ಮಟ್ಟಿಗೆ ಮಾತ್ರ ಮುಚ್ಚುವಂತಹ ಕೆಲಸವನ್ನು ಮಾಡ್ತಾರೆ, ಮತ್ತೆ ಅದೇ ಪರಿಸ್ಥಿತಿಗೆ ಹಿಂದಿರುಗುವಂಥದ್ದು. ಯಾಕೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಡ್ತಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಇಲ್ಲಿನ ಸಾರ್ವಜನಿಕರು ಅಧಿಕಾರಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಇಲಾಖೆ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಈ ರಸ್ತೆಯಲ್ಲಿ ಬಂದು ಏನಿದೆ ಈ ಗುಂಡಿಯನ್ನು ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ಬೇಕಾಗಿ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.